ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ನಿಷೇಧ ಮಾಡಬೇಕು ಅಂತ ಹೇಳಿ ಪ್ರಿಯಾಂಕ ಖರ್ಗೆ ಅವರು ಗೌರವಿತ ಮುಖ್ಯಮಂತ್ರಿಗೆ ಪತ್ರವನ್ನು ಬರೆದಿದ್ದಾರೆ. ನಾನು ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ, ನಿಮ್ಮ ಕಾಂಗ್ರೆಸ್ಸಿನ ಒಂದು ಬೌದ್ಧಿಕ ಅಧಪತನ ಇದೆಲ್ಲೋ ಒಂದ್ ಕಡೆ ಇದರಿಂದ ಶುರುವಾಗಿದೆ ಅಂತೇಳಿ ನಂಗೆಲ್ಲೋ ಅನಿಸ್ತಾ ಇದೆ. ನಿಮ್ಮ ತಂದೆನೇ ಇವತ್ತು ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕ್ರಮಕ್ಕೆ ಸ್ವತಃ ಕ್ಯಾಂಪಿ ಅವರು ಬಂದು ಹೋಗಿದ್ದಾರೆ. ಅಂಥವ್ರ ಮಗನಾಗಿ ನೀವು ಕಾಂಗ್ರೆಸ್ ಮುಖಂಡ ಆದರೆ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಷ್ಟ್ರ ಸಮರ್ಪಣೆಯನ್ನು ಕಣ್ಮುಂದೆ ಇಟ್ಕೊಂಡು ಅದಕ್ಕೆ ಬೇಕಾದಂಥ ವ್ಯಕ್ತಿಗಳ ನಿರ್ಮಾಣದ ಮುಖಾಂತರ ರಾಷ್ಟ್ರ ಕಟ್ಟುವಂಥ ಒಂದು ಪವಿತ್ರವಾದಂಥ ಕಾರ್ಯ ಮಾಡ್ತಿರುವಂಥ ಈ ಸಂದರ್ಭದಲ್ಲಿ ನೀವ್ಯಾವುದೋ ಒಂದು SDPI ಇನ್ನೊಂದು ಯಾವ ಬೇರೆ ಬೇರೆ ಸಂಘಟನೆಗೆ ಅವ್ರ ಬಗ್ಗೆ ಮಾತಾಡಬೇಕಂತ ವಿಚಾರವನ್ನ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಮಾತಾಡುವಂಥ ಒಂದು ನೈತಿಕತೆ ನಿಮಗೆ ಯಾವುದೇ ಕಾರಣಕ್ಕೂ ಇಲ್ಲ. ಎಲ್ಲೋ ಒಂದು ಕಡೆಗೆ ನಿಮ್ಮ ಫೇಲ್ಯೂರ್ಸ್ ಅನ್ನ, ಯಾಕೆಂದ್ರೆ ರಸ್ತೆಯಲ್ಲಿ ಗುಂಡಿಗಳು ಇದೆ ಅನ್ನೋಕ್ಕಿಂತ ಗುಂಡಿಗಳಲ್ಲೇ ರಸ್ತೆ ಇದೆ ಅಂತ ಒಂದು ವಿಚಿತ್ರವಾದಂಥ ಒಂದು ಪರಿಸ್ಥಿತಿಗೆ ನಿಮ್ಮ ಸರ್ಕಾರದ ಒಂದು ಆರ್ಥಿಕ ಪರಿಸ್ಥಿತಿ ಹೋಗಿದೆ. ಈ ಸಂದರ್ಭದಲ್ಲಿ ಡೈವರ್ಟ್ ಮಾಡಲಿಕ್ಕೋಸ್ಕರ ಈ ಥರ ವಿಚಾರಗಳನ್ನ ಜನರ ಮಧ್ಯೆ ಹರಿದಾಡ್ಲಿಕ್ಕೋಸ್ಕರ ಈ ರೀತಿ ಮಾಡ್ತಿರೋದು ನಾಟಕ ಅಂತ ನನಗೆ ಎಲ್ಲ ಒಂದು ಕಡೆ ಅನಿಸ್ತಾ ಇದೆ. ಅಕಸ್ಮಾತ್ ಮುಟ್ಟುವಂಥ ಒಂದು ಧೈರ್ಯ ನಿಮಗೇನಾದರೂ ಇದ್ರೆ ಮಾಡಿ. ಹಿಂದೆ ಗೌರವಂತ ಇಂದಿರಾ ಗಾಂಧಿ ಅವರು ಕೂಡ ಆ ಕಾಲದಲ್ಲಿ ಅದನ್ನು ಎದುರಿಸಿದ್ದಾರೆ. ಆ ತಪ್ಪನ್ನು ನೀವು ಮತ್ತೆ ಮಾಡ್ತೀರಿ ಅಂದರೆ ಎಲ್ಲೋ ದೇಶದಲ್ಲಿ ಒಂದು 2-3 ರಾಜ್ಯದಲ್ಲಿ ಅಲ್ಲಿ ಇಲ್ಲಿ ಸ್ವಲ್ಪ ಉಳಿದಿದೆ, ಅದು ಕೂಡ ಕೊನೆ ಮಳೆ ಹೊಡೆಯುವಂಥ ಕೆಲಸ ಅದು ನಿಮ್ಮ ಅಂತ ಒಬ್ಬ ಕಾಂಗ್ರೆಸ್ಸಿನ ರಾಷ್ಟ್ರೀಯ ಅಧ್ಯಕ್ಷನ ಮಗನಿಂದನೇ ಕಾರ್ಯ ಶುರುವಾಗುತ್ತೆ. ಏನಾಗಿದೆ ಪಾಪ ಅವರು ಬೇಗ ಕ್ಯಾಬಿನೆಟ್ ಮಂತ್ರಿ ಆಗಬೇಕು ಸಿದ್ದರಾಮಯ್ಯ ಸರ್ಕಾರದಲ್ಲಿ, ಅದು ಕಾಂಪಿಟೇಷನ್ನು, ಇವತ್ತು ಔತಣಕೂಟಕ್ಕೂ ಬೇರೆ ಗೌರವಂತ ಮುಖ್ಯಮಂತ್ರಿ ಕರೆದಿದ್ದಾರೆ. ಹಾಗಾಗಿ ಅವ್ರನ್ನ ಪ್ಲೀಸ್ ಮಾಡ್ಲಿಕ್ಕೋಸ್ಕರ, ಯಾಕಂದ್ರೆ ಅವರ ಮನಸ್ಥಿತಿನೂ ಕೂಡ ಗೌರವಂತ ಮುಖ್ಯಮಂತ್ರಿ ಮನಸ್ಥಿತಿನೂ ಕೂಡ ಅದೇ ಇದೆ. ಮಾತಿದ್ದರೆ ಹಗುರವ ಮಾತಾಡುವಂಥ, ನಮ್ಮ ಹಿಂದುತ್ವದಲ್ಲೂ ಕೂಡ ಅಹಿಷ್ಣುತೆ ಇದೆ ಅನ್ನೋ ರೀತಿಯಲ್ಲಿ, ಸಹಿಷ್ಣುತೆ ಇಲ್ಲ ಅನ್ನೋ ರೀತಿಯಲ್ಲಿ ಮಾತಾಡುವಂಥ ಕೆಲಸ ಮುಖ್ಯಮಂತ್ರಿಗಳು ಮಾಡ್ತಾರೆ. ಮತ್ತು ಅವ್ರ ಶಿಷ್ಯರಾಗಿ ನಾವು ಇನ್ನೇನು ನಿರೀಕ್ಷೆ ಮಾಡಲಿಕ್ಕಾಗ. ಹಾಗಾಗಿ ಇದೆಲ್ಲದೂ ಕೂಡ ರಾಜಕೀಯ ಪೊಲಿಟಿಕಲ್ ಸ್ಟೇಟ್ಮೆಂಟು, ಅವರ ಉಳಿವಿಗೋಸ್ಕರ ನಮ್ಮಲ್ಲಿ ಒಳ್ಳೆಯ ವಿಚಾರಗಳನ್ನು ಕೂಡ ತಪ್ಪದಾರಿ ತಗೊಂಡು ಒಂದು ಕೆಲಸವನ್ನು ಮಾಡ್ತಾರೆ ಜನ ಬುದ್ಧಿ. ಅಲ್ಲ, ನವೆಂಬರ್ ಕ್ರಾಂತಿ ಅದು ದೊಡ್ಡ ಒಂದು ಭೂಕಂಪ ಆಗೋದಿದೆ, ಅದು ಆಮೇಲೆ ಸಾಗುತ್ತೆ. ನಾನು ಹೇಳ್ತಾ ಇರೋದು ಇವ್ರೀಗ ಆದಷ್ಟು ಬೇಗ ಕ್ಯಾಬಿನೆಟ್ ಒಳಗೆ ಸೇರ್ಕೊಬೇಕಾಗಿದೆ. ಒಬ್ಬನಿಗೆ ಕ್ಯಾಬಿನೆಟ್ ಮಂತ್ರಿ ಸ್ಥಾನ ಉಳಿಸ್ಕೊಬೇಕಾಗಿದೆ, ಇನ್ನೊಬ್ರು ಕ್ಯಾಬಿನೆಟ್ ಸೇರ್ಬೇಕಾಗಿದೆ. ಇವರಿಬ್ಬರು ವೈಯಕ್ತಿಕೋಸ್ಕರ ಈ ವಿಚಾರಗಳನ್ನ ಈ ರೀತಿಯಿಂದ